ಕೃಷ್ಣರಾಯನು ಬೀದಿಯ ಹಳ್ಳಿಯಲ್ಲಿ ತನ್ನ ಕುಟುಂಬದೊಂದಿಗೆ ಕಬ್ಬು ಬೆಳೆಸುತ್ತಿದ್ದರು. ಕಳೆದ ವರ್ಷ ಅವನು ಕಬ್ಬಿನ ಕೂಳೆ ಉತ್ತಮವಾಗಿ ಬೆಳೆಯದೆ ಕಳವಳಪಟ್ಟಿದ್ದ. ಈ ಬಾರಿ ಅವನು ನಿರ್ಧರಿಸಿದ. ಕೃಷ್ಣರಾಯನು ಉತ್ತಮ ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡಿದರು. ತಂಪು ಮಣ್ಣಿನ ಪ್ರದೇಶದಲ್ಲಿ ಗಾತ್ರದ ಗಡ್ಡಿಗಳಂತೆ ಕಬ್ಬು ಬೀಜವನ್ನು ನೆಟ್ಟರು. ಒಂದು ರೋಹಣದಿಂದ ನೀರಿನ ಸರಿಯಾದ ಹರಿವು ಆಗುವಂತೆ ಗಮನಿಸಿದರು. ಅವನು ನೀರಿನ ಸಮತೋಲನವನ್ನು ಕಾಯ್ದುಕೊಂಡು ನೀರಿನ ಕೊರತೆ ಅಥವಾ ಅಧಿಕ ನೀರಿನಿಂದ ತಪ್ಪಿಸಿದರು. ಸಸ್ಯ ಬೆಳವಣಿಗೆಗೆ ಹಾರವನ್ನು ನಿಯಮಿತವಾಗಿ ಬೇಲೆಯ ಹಂತ ಪ್ರಕಾರ ಕೊಡಿಸಿದರು. ಮಣ್ಣು ಸಿಹಿಮಣ್ಣು ಇರಲು ಹಸುವಿನ ಕೋಳಿ ಮಿಶ್ರಿತ ಹಾರವನ್ನು ಉಪಯೋಗಿಸಿದರು. ಹುಳು ಕೀಟಗಳನ್ನು ದೂರ ಮಾಡಲು ಸಸ್ಯ ರಕ್ಷಣಾ ಕ್ರಮಗಳನ್ನು ಅನುಸರಿಸಿದರು. ಸುತ್ತಮುತ್ತಲಿನ ಹುಲ್ಲು ಬೇರುಗಳನ್ನು ತೆಗೆದು ಬೆಳೆಯೆಲ್ಲ ಬೆಳಕು ಮತ್ತು ಗಾಳಿಯನ್ನು ಸರಿಯಾಗಿ ಪಡೆದುಕೊಳ್ಳುವಂತೆ ನೋಡಿದರು. ಕಬ್ಬಿನ ಗಿಡಗಳನ್ನು ಹೆಚ್ಚು ನೆಟ್ಟರೆ ಪ್ರತಿ ಗಿಡದಲ್ಲಿ ಕಡಿಮೆ ಗಡ್ಡಿ ಬೆಳೆಯುತ್ತಿತ್ತು. ಕೃಷ್ಣರಾಯನು ಗಿಡಗಳನ್ನು ನಿಯಮಿತವಾಗಿ ಕಡಿದು ಗಿಡಗಳಿಗೆ ಬಲವಾಗಿ ಬೆಳೆಯಲು ಅವಕಾಶ ನೀಡಿದರು. ಫಲಿತಾಂಶ: ಅಂತಿಮವಾಗಿ ಕಬ್ಬಿನ ಕೂಳೆ ಹಣ್ಣು ಗಟ್ಟಿ, ತೂಕದಷ್ಟು ಹೆಚ್ಚು, ಆರೋಗ್ಯಕರವಾಗಿ ಬೆಳೆಯಿತು. ಕೊನೆಗೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ಉತ್ತಮ ಬೆಲೆಗೆ ಮಾರಾಟ ಮಾಡಿ ಹೆಚ್ಚು ಲಾಭವಾಯಿತು. ಕೃಷ್ಣರಾಯನು ಈ ಸಲಹೆಗಳನ್ನು ಉಳಿಸಿಕೊಂಡು ಮುಂದಿನ ವರ್ಷವೂ ಅನುಸರಿಸಲು ನಿರ್ಧರಿಸಿದರು.